Hello everyone. In the last 4 videos, we had learned how to solve the arithmetic expression using board mass. Sarina? So in this video, I'm going to start the new concept called fractions. Before going to fractions, please do use the earphone or headphones because background noise ಬರುತ್ತೆ ಗಾಡಿ ಓಡಾಡೋದು ನಾಯಿ ಬೊಗಳೋದು ಸೊ ಹೆಡ್ಫೋನ್ ಅಥವಾ ಇಯರ್ಫೋನ್ ಯೂಸ್ ಮಾಡಿಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡಿ ಸರಿನಾ. ಈಗ ಫ್ರ್ಯಾಕ್ಷನ್ ಅಂದರೆ ಫ್ರ್ಯಾಕ್ಷನ್ ಈಸ್ ಅ ಪಾರ್ಟ್ ಆಫ್ ಎ ಹೋಲ್. ಸೊ ಇಲ್ಲಿ ಡೆಫಿನೇಷನ್ ಇದೆ ನೋಡಿ, ಫ್ರ್ಯಾಕ್ಷನ್ ಇಸ್ ನಥಿಂಗ್ ಬಟ್ ಫ್ರ್ಯಾಕ್ಷನ್ ಇಸ್ ಅ ಪಾರ್ಟ್ ಆಫ್ ಎ ಹೋಲ್. ಹೋಲ್ ಅಂದರೆ ಒಂದು ಕಂಪ್ಲೀಟು ಸಂಪೂರ್ಣವಾಗಿ ಇಡೀ ಅಂತೆಲ್ಲ ಕನ್ನಡದಲ್ಲಿ ಸಂಪೂರ್ಣವಾಗಿ. ಸೊ ಅದರದ್ದೊಂದು ಪಾರ್ಟ್ ತೊಗೊಂಡ್ರೆ ದಟ್ ಪಾರ್ಟ್ ಈಸ್ ಕಾಲ್ಡ್ ಅ ಫ್ರ್ಯಾಕ್ಷನ್. ಇದು ಇಂಗ್ಲೀಷ್ ಡೆಫಿನೇಷನ್ ಆಯಿತು. ಸೊ ನಾವು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಇರೋದ್ರಿಂದ ಮ್ಯಾಥಮೆಟಿಕ್ಸಲ್ಲಿ ಹೌ ಡು ವಿ ರೆಪ್ರೆಸೆಂಟ್ ದ ಫ್ರ್ಯಾಕ್ಷನ್ ಅನ್ನೋದು ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ಈಗ ಒಂದು ಆ್ಯಪಲ್ ಇದೆ ಅಂದ್ಕೊಳ್ಳಿ. ಆ ಆ್ಯಪಲ್ನ ಇಬ್ಬರಿಗೆ ಶೇರ್ ಮಾಡಬೇಕು ಈಕ್ವಲ್ ಆಗಿ. ಸೊ ಆ್ಯಪಲ್ನ 2 ಭಾಗ ಮಾಡ್ತೀವಿ. ಸೊ ವಿ ಕಟ್ ದ ಆ್ಯಪಲ್ ಇಂಟು 2 ಪೀಸಸ್. ಆ ಪೀಸ್ ಬರುತ್ತಲ್ಲ, ಒಂದು ಪೀಸ್ ಈಸ್ ಕಾಲ್ಡ್ ಅ ಫ್ರ್ಯಾಕ್ಷನ್. ಅಥವಾ ಇನ್ನೊಂದು ಅದೇನು ಪೀಸ್ ಆಗುತ್ತಲ್ಲ, ಇನ್ನೊಂದು ಪೀಸ್ ಇರುತ್ತಲ್ಲ, ಇವನ್ ದಟ್ ಪೀಸ್ ಈಸ್ ಕಾಲ್ಡ್ ಅ ಫ್ರ್ಯಾಕ್ಷನ್. ಸರಿನಾ? ದಟ್ ಪಾರ್ಟ್ ಆಫ್ ಎ ಹೋಲ್ ಈಸ್ ಕಾಲ್ಡ್ ಫ್ರ್ಯಾಕ್ಷನ್. ಸರಿನಾ? ಇದು ಇಂಗ್ಲೀಷ್ ಡೆಫಿನೇಷನ್ ಆಯಿತು. ಈ ಮ್ಯಾಥಮೆಟಿಕಲಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ನಮ್ಗೆ 2 ನಂಬರ್ಸ್ ಬೇಕು. ನೋಡಿ ಯಾವ ಥರ ಅಂದರೆ ಮ್ಯಾಥಮೆಟಿಕಲಲ್ಲಿ. ಸೊ ಇಟ್ಸ್ ಅ ಸಿಂಪಲ್ ಡೆಫಿನೇಷನು. ಹೌ ಮೆನಿ ಪಾರ್ಟ್ಸ್ ವಿ ಹ್ಯಾವ್ ಡಿವೈಡೆಡ್ ಬೈ, ಇದು ಡಿವಿಷನ್ ಬಾರು ಅಂತಾರೆ ಅಥವಾ ಫ್ರ್ಯಾಕ್ಷನ್ ಬಾರು ಅಂತಾರೆ. ಸರಿನಾ? ಬಾರ್ ಅಂದ ತಕ್ಷಣ ಅದು ಆ ಬಾರ್ ಅಲ್ಲ, ಬೇರೆ ಬಾರ್ ಅಲ್ಲ, ಇಟ್ಸ್ ಅ ಫ್ರ್ಯಾಕ್ಷನ್ ಬಾರ್ ಅಥವಾ ಡಿವಿಷನ್ ಬಾರು. ಹೌ ಮೆನಿ ಪಾರ್ಟ್ಸ್ ವಿ ಹ್ಯಾವ್ ಡಿವೈಡೆಡ್ ಬೈ ಹೌ ಮೆನಿ ಪಾರ್ಟ್ಸ್ ವಿ ಡಿವೈಡೆಡ್ ಇಂಟು. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಸಪೋಸ್ ನನ್ನ ಕಡೆ ಒಂದು ಆ್ಯಪಲ್ ಇದೆ ಅಂದ್ಕೊಳ್ಳಿ, ಒಂದು ಆ್ಯಪಲ್. ಸೊ ಹೌ ಮೆನಿ ಪಾರ್ಟ್ಸ್ ವಿ ಹ್ಯಾವ್ 1 ಡಿವಿಷನ್ ಬಾರ್ ಅಥವಾ ಫ್ರ್ಯಾಕ್ಷನ್ ಬಾರ್ ಡಿವೈಡೆಡ್ ಬೈ ಹೌ ಮೆನಿ ಪಾರ್ಟ್ಸ್ ವಿ ಡಿವೈಡೆಡ್ ಇಂಟು. 2 ಪಾರ್ಟ್ ಮಾಡಬೇಕಾ? ಎಸ್, 2. ಸರಿನಾ? ಸಪೋಸ್ ಈಗ ನೀವು 3 ಜನ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಜ್ಯೂಸ್ ಸೆಂಟ್ರಿಗೆ ಹೋಗ್ತೀರಾ. ನೀವೇನು ಮಾಡ್ತೀರಾ? 2/3 ಜ್ಯೂಸನ್ನ ಆರ್ಡರ್ ಮಾಡ್ತೀರಿ. ಯಾವುದೊಂದು ಮ್ಯಾಂಗೋ ಇರ್ಬೋದು, ಆ್ಯಪಲ್, ವಾಟ್ ಎವರ್ ನಿಮ್ಮ ಇಷ್ಟ ಅದು. ಸೊ ಹೌ ಮೆನಿ ಪಾರ್ಟ್ಸ್ ವಿ ಹ್ಯಾವ್? ಈಗ ನಮ್ಮ ಕಡೆ ಎರಡು ಫುಲ್ ಆಫ್ ಗ್ಲಾಸು ಆರ್ಡರ್ ಮಾಡಿದೆ ಜ್ಯೂಸ್ನ. ಹೌ ಮೆನಿ ಪಾರ್ಟ್ಸ್ ಎಷ್ಟಿದೆ? ಈಗ 2 ಪಾರ್ಟ್ ಇದೆ. ಹೌ ಮೆನಿ ಪಾರ್ಟ್ಸ್ ವಿ ಹ್ಯಾವ್? 2 ಪಾರ್ಟ್ಸ್ ಇದೆ. ಸರಿನಾ? ಅದು ಎಷ್ಟು ಜನಕ್ಕೆ ಡಿವೈಡ್ ಮಾಡಬೇಕು ನೀವು? 3 ಜನಕ್ಕೆ. ಸರಿನಾ? 2/3. ಇದು ಈ ಥರ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ಗೆ ವಿ ಕಾಲ್ ಇಟ್ ಆಸ್ ಅ ಫ್ರ್ಯಾಕ್ಷನ್. ಸರಿನಾ? ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇನ್ನೊಂದಷ್ಟು ಎಕ್ಸಾಂಪಲ್ ಇದೆ ನೋಡಿ. ಸೊ ಫ್ರ್ಯಾಕ್ಷನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ವಿ ನೀಡ್ 2 ನಂಬರ್ಸ್. ಒಂದು ಮೇಲ್ಗಡೆ ಬರೋಕ್ಕೆ, ಇನ್ನೊಂದು ಕೆಳಗಡೆ ಬರೋಕ್ಕೆ. ಮಧ್ಯದಲ್ಲೊಂದು ಲೈನ್ ಇದೆ. ಆ ಲೈನ್ ಹೊಡೆಯೋದು ಗೊತ್ತಲ್ವಾ? ಬಾಯ್ಸಿಗೆ ಗೊತ್ತಿರುತ್ತೆ ಲೈನ್ ಹೊಡೆಯೋದು. ಸೊ ಮೇಲ್ಗಡೆ ನಂಬರ್ ಇರುತ್ತಲ್ಲ, ದಿಸ್ ನಂಬರ್ ಇಸ್ ಕಾಲ್ಡ್ ನ್ಯೂಮರೇಟರ್. NUME, ಇದು MERATOR. ಈ ಲೈನ್ಗೆ ಫ್ರ್ಯಾಕ್ಷನ್ ಬಾರ್ ಅಂತಾರೆ, ಡಿವಿಷನ್ ಬಾರ್. ಕೆಳಗಡೆ ಡಿನಾಮಿನೇಟರ್. ಸೊ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಸರಿನಾ? ನೆಕ್ಸ್ಟು, ಈಗ ಇದೊಂದು ಪಿಜ್ಜಾ ಅಂದ್ಕೊಳ್ಳಿ. ಸೊ ಶೇಪ್ ನೋಡಿದ್ರೆ ಇಟ್ಸ್ ಪಿಜ್ಜಾ ಅಲ್ಲ, ಇದು ಇಟ್ಸ್ ಅ ಬ್ಯಾಡ್ ಡಯಾಗ್ರಾಮ್. ಸೊ ಈಗ ಈ ಪಿಜ್ಜಾನ 4 ಪಾರ್ಟ್ನ ಡಿವೈಡ್ ಮಾಡಿದ್ದೀವಿ. ಸರಿನಾ? ಕಾಣ್ತಾ ಇದೆಯಾ? ಶೇಡ್ ಮಾಡಿದ್ದು ಒಂದಿದೆ, ಅನ್ಶೇಡೆಡ್ 3 ರೀಜನ್ ಇದೆ. ಈಗ ಶೇಡೆಡ್ ರೀಜನ್ನ, ಸೊ ಈ ಹೋಲ್ ಪಿಜ್ಜಾನ ಡಿವೈಡೆಡ್ ಇಂಟು 4 ಪಾರ್ಟ್ಸಾ? 1 2 3 4. ಸೊ ಈ ಒಂದು ಪಾರ್ಟ್ನ ನಾ ಇಟ್ಕೊಳ್ತೀನಿ. ಸೊ ಈ ಒಂದು ಪಾರ್ಟ್ನ ನಾನೀಗ ತೊಗೊಂಡ್ಬಿಟ್ರೆ ಅದನ್ನು ಮ್ಯಾಥಮೆಟಿಕಲಿ ಹೆಂಗೆ ರೆಪ್ರೆಸೆಂಟ್ ಮಾಡಬೇಕು ನಾನು? ಸೊ 1/4. ಎಷ್ಟು ಪಾರ್ಟ್ಸ್ ಇದೆ? 1 2 3 4 4 ಪಾರ್ಟ್ಸ್ ಡಿವೈಡೆಡ್ ಬೈ ಕೆಳಗಡೆ 4 ಪಾರ್ಟ್ಸು. ನನಗೆ 1 ಪಾರ್ಟ್ ಸಿಕ್ತು. ಅಂದರೆ 1/4 ಆಫ್ ದಿಸ್ ಪಿಜ್ಜಾ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? 1/4. ಸರಿನಾ? ಇನ್ನು ಅನ್ಶೇಡೆಡ್ ರೀಜನ್ ಇದೆಯಲ್ಲ, 1 2 3. ಸೊ ಇದನ್ನು ಮ್ಯಾಥಮೆಟಿಕಲಿ ಹೌ ಡು ವಿ ರೆಪ್ರೆಸೆಂಟ್? 3/4. ಎಷ್ಟು ಪಾರ್ಟ್ಸ್ ಇದೆ ಅಲ್ಲಿ? 1 2 3. 3 ಮೇಲೆ ಡಿವೈಡೆಡ್ ಬೈ ಎಷ್ಟು ಪಾರ್ಟ್ಸ್ ಡಿವೈಡ್ ಆಗಿದೆ? 1 2 3 4. ಸರಿನಾ? 4 ಪಾರ್ಟ್ಸ್ ಅಂದರೆ ಕಾಲು ಭಾಗ. ಇದು 1/4 ಅಂದರೆ ಕಾಲು ಭಾಗ ನನಗೆ ಸಿಕ್ಕಿದೆ. 3/4 ಇನ್ನೊಬ್ರಿಗೆ ಹೋಗಿದೆ. ಸೊ ಒಂದು ಪಿಜ್ಜಾದಲ್ಲಿ ಕಾಲು ಭಾಗ ಒಬ್ಬನಿಗೆ ಹೋಗುತ್ತೆ. ಸೊ ಇನ್ನು ಮುಕ್ಕಾಲು ಭಾಗ ಇನ್ನೊಬ್ಬನಿಗೆ ಬರುತ್ತೆ. ಸೊ 1/4 3/4. 1/4 ಅಂದರೆ ಕಾಲು ಭಾಗ, 3/4 ಅಂದರೆ ಮುಕ್ಕಾಲು ಭಾಗ. ಸರಿನಾ? ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಈಗ ಇನ್ನೊಂದು ಇಲ್ಲಿ ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ ನೋಡಿ. ಸೊ ರೆಕ್ಟ್ಯಾಂಗಲ್, ಸೊ ಎಷ್ಟು ಪಾರ್ಟ್ಸ್ ಡಿವೈಡ್ ಆಗಿದೆ? 1 2 3 4 5 6 7 8. ಇದು ಕಂಪ್ಲೀಟ್ ಒಂದು ಹೋಲ್ ರೆಕ್ಟ್ಯಾಂಗಲ್, ಇದು ಕಂಪ್ಲೀಟ್. ಇದನ್ನು 8 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ದೀನಿ. ಈಗ ಈ ಶೇಡೆಡ್ ರೀಜನ್ ಇದೆಯಲ್ಲ, ಗ್ರೀನ್ 1 2 3. ಈ ಗ್ರೀನ್ನ ಹೌ ಡು ವಿ ರೆಪ್ರೆಸೆಂಟ್ ಮ್ಯಾಥಮೆಟಿಕಲಿ ಅಂತ ಕೇಳಿದರೆ,
ಸೊ ಡಿವಿಷನ್ 8 ಬರುತ್ತೆ. ಎಷ್ಟು ಪಾರ್ಟ್ಸು? 1 2 3 4 5 6 7 8 ಪಾರ್ಟ್ಸ್ ಇದೆ. ಎಷ್ಟು ಪಾರ್ಟ್ಸಿಗೆ ಡಿವೈಡ್ ಮಾಡಿದ್ದೀವಿ? 8 ಪಾರ್ಟ್ಸು ಡಿನಾಮಿನೇಟ್ರಲ್ಲಿದೆ ಲೈನು. ಸೊ ಎಷ್ಟು ಪಾರ್ಟ್ಸ್ ಮೇಲ್ಗಡೆ ಇದೆ? 3. ಸೊ 3/8. ಈ ಶೇಡೆಡ್ ರೀಜನ್ನ ಹೌ ಡು ವಿ ರೆಪ್ರೆಸೆಂಟ್ ನಾವು? 3/8. ಸರಿನಾ? ಹಂಗಾರೆ ಅನ್ಶೇಡೆಡ್ ರೀಜನ್ ಯಾವ ಥರ ಮಾಡಬೇಕು? ಇಲ್ಲಿದೆ ನೋಡಿ, ಎಷ್ಟು ರೀಜನ್ಸ್ ಇದೆ ಇಲ್ಲಿ? 1 2 3 4 5. ಮೇಲ್ಗಡೆ 5ನ, ಕೆಳಗಡೆ 8 ಪಾರ್ಟ್ಸು. ಡನ್. ಸೊ ಮತ್ತು ನಾನು ಥಿಯರಿ ಜಾಸ್ತಿ ಹೋಗಕ್ಕೆ ಹೋಗಲ್ಲಪ್ಪ. ಐ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಪ್ರಾಬ್ಲಮ್ಸು, ಅಂದರೆ ಅಡಿಷನ್ ಆಫ್ ಫ್ರ್ಯಾಕ್ಷನ್ಸು, ಸಬ್ಸ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನು, ಡಿವಿಷನು. ಸರಿನಾ? ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಇದು ಅರ್ಥ ಆಗಿಲ್ಲ ಅಂದರೂ ತಲೆ ಕೆಡಿಸ್ಕೋಬೇಡಿ. ಸರಿನಾ? ಪ್ರಾಬ್ಲಮ್ಸಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ಓಕೆ, ನೆಕ್ಸ್ಟ್ ಒಂಚೂರು ಟೈಪ್ಸ್ ಒಂಚೂರು ಹೇಳ್ಬಿಡ್ತೀನಿ. ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್ ಇಲ್ಲಿ ನೋಡಿ. ಸರಿನಾ? ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್. ಟೈಪ್ಸಲ್ಲಿ 3 ಥರ ಇದೆ ಕಣ್ರಿ. ಯಾವುದಪ್ಪ ಅಂದರೆ ಆಲ್ರೆಡಿ ಎಲ್ಲ ಬರೆದುಬಿಟ್ಟಿದ್ದೀನಿ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಜಸ್ಟ್. ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್, ಮಿಕ್ಸ್ಡ್ ಫ್ರ್ಯಾಕ್ಷನ್. ದೇರ್ ಆರ್ 3 types: proper fraction, improper fraction, mixed fraction. These are the main 3 classification is actually. These are the main 3 classification. ಇನ್ನೂ ಬರುತ್ತೆ ಈಕ್ವಲೆಂಟ್ ಫ್ರ್ಯಾಕ್ಷನ್ಸು, ಲೈಕ್ ಫ್ರ್ಯಾಕ್ಷನ್ಸು, ಅನ್ಲೈಕ್ ಫ್ರ್ಯಾಕ್ಷನ್ಸು, ಅದೆಲ್ಲ ಇದು ಸಬ್ ಹೆಡ್ಡಿಂಗಲ್ಲಿ ಬರುತ್ತೆ. ಸೊ ದೀಸ್ ಆರ್ ದಿ ಮೇನ್ 3 ಕ್ಲಾಸಿಫಿಕೇಶನ್. ಯಾವುದಾದ್ರು? ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್, ಮಿಕ್ಸ್ಡ್ ಫ್ರ್ಯಾಕ್ಷನ್. ಸರಿನಾ? ಈಗ ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನಂದರೆ ನ್ಯೂಮರೇಟ್ರು ವ್ಯಾಲ್ಯೂವಲ್ ಸ್ಮಾಲ್ ಇರುತ್ತೆ, ಅದಕ್ಕೆ ಸ್ಮಾಲ್ ಏನು ಬರೆದಿದ್ದೀನಿ ನೋಡಿ. ಸೊ ಫ್ರ್ಯಾಕ್ಷನ್ ಬಾರು ಅಥವಾ ಡಿವಿಷನ್ ಬಾರು. ಡಿ ಅಂದರೆ ಡಿನಾಮಿನೇಟರ್, ಎನ್ ಅಂದರೆ ನ್ಯೂಮರೇಟರು, ಡಿ ಅಂದರೆ ಡಿನಾಮಿನೇಟರ್. ಸೊ ಎನ್ನನ್ನು ಚಿಕ್ಕದಾಗಿ ಬರೆದಿದ್ದೀನಿ, ಡಿನ ಬಿಗ್ಗದಾಗಿ ಬಂದಿದೆ, ಅಂದರೆ ವ್ಯಾಲ್ಯೂವಲ್ ಜಾಸ್ತಿ ಇರುತ್ತೆ ಅಂತ. ಸೊ ನ್ಯೂಮರೇಟರ್ ಈಸ್ ಗ್ರೇಟರ್ ದೆನ್ ದಿ ಡಿನಾಮಿನೇಟರ್ ಈಸ್ ಕಾಲ್ಡ್ ಪ್ರಾಪರ್ ಫ್ರ್ಯಾಕ್ಷನ್. ಇಫ್ ದ ವ್ಯಾಲ್ಯೂ ಆಫ್ ನ್ಯೂಮರೇಟರ್ ಈಸ್ ಗ್ರೇಟರ್ ದೆನ್ ದಿ ಡಿನಾಮಿನೇಟರ್, ದೆನ್ ಇಟ್ ಈಸ್ ಕಾಲ್ಡ್ ಪ್ರಾಪರ್ ಫ್ರ್ಯಾಕ್ಷನ್. ಎಕ್ಸಾಂಪಲ್ಸು ಕೊಟ್ಟಿದ್ದೀನಿ. 2/5 ನೋಡಿ. 2 ಸ್ಮಾಲ 5ಗಿಂತ 2 is smaller than 5, ಅಂದರೆ ನ್ಯೂಮರೇಟರ್ is smaller than denominator. 4/7, 4 is smaller than 7. 1/3, 9/15. ಈ ಥರ ಎಷ್ಟು ಎಕ್ಸಾಂಪಲ್ಸ್ ಕೊಡ್ಬೋದು? ಯು ಕ್ಯಾನ್ ಗಿವ್ n ನಂಬರ್ ಆಫ್ ಅಥವಾ ಇನ್ಫೈನೈಟ್ ಎಕ್ಸಾಂಪಲ್ಸ್ ಕೊಡ್ಬೋದು. ಸರಿನಾ? ಪ್ರಾಪರ್ ಫ್ರ್ಯಾಕ್ಷನ್ ಅದು ಗೊತ್ತಾಯ್ತು ನಿಮಗೆ. ನ್ಯೂಮರೇಟರ್ ವ್ಯಾಲ್ಯೂ ಸ್ಮಾಲ್ ಇರುತ್ತೆ, ಡಿನಾಮಿನೇಟರ್ ವ್ಯಾಲ್ಯೂದು ಬಿಗ್ಗರ್ ಇರುತ್ತೆ. ಅದೇ ಥರ ಈಗ ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಎನ್ನನ್ನು ಫುಲ್ ಬಿಗ್ಗಾಗಿ ಬರೆದಿದ್ದೀನಿ. ಸೊ ನ್ಯೂಮರೇಟರ್ ವ್ಯಾಲ್ಯೂ ಗ್ರೇಟರ್ ದೆನ್ ದ ಡಿನಾಮಿನೇಟರ್ ವ್ಯಾಲ್ಯೂ ಇರುತ್ತೆ. ಎಕ್ಸಾಂಪಲ್, ಸೊ ಇಫ್ ದ ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ದ ಡಿನಾಮಿನೇಟರ್ ವ್ಯಾಲ್ಯೂ, ದೆನ್ ಇಟ್ ಈಸ್ ಕಾಲ್ಡ್ ಅ ಇಂಪ್ರಾಪರ್ ಫ್ರ್ಯಾಕ್ಷನ್. ಏನಾದ್ರು ಡಿಫೈನ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ, ಇಂಪ್ರಾಪರ್ ಫ್ರ್ಯಾಕ್ಷನ್ ಇಸ್ ಅ ಫ್ರ್ಯಾಕ್ಷನ್ ಇನ್ ವಿಚ್ ದ ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ದ ಡಿನಾಮಿನೇಟರ್ ವ್ಯಾಲ್ಯೂ ಅಂತ ಹೇಳಬೇಕು ನೀವು. ಸರಿನಾ? ಎಕ್ಸಾಂಪಲ್ 5/2. ಸರಿನಾ? ನ್ಯೂಮರೇಟರ್ ಜಾಸ್ತಿ ಇದೆ, ಡಿನಾಮಿನೇಟರ್ ಕಮ್ಮಿ ಇದೆ. 4/3, 9/5. ಸರಿನಾ? ಸಪೋಸ್ ಇದು ಏನಕ್ಕೆ ಕ್ವಶನ್ ಮಾರ್ಕ್ ಹಾಕಿದ್ದೀನಿ ಅಂದರೆ, ನಾನು ಈ ಜಾಗಕ್ಕೆ ಏನಾದ್ರು ಈಗ ಏನು ಬರೀಲಪ್ಪ, 6 ಸಪೋಸ್ 2/6 ಬರೆದೆ ಅಂತ ಇಟ್ಕೊಳ್ಳಿ. 2/6 ಇಸ್ ಇಟ್ ಅ ಪ್ರಾಪರ್ ಆರ್ ಇಂಪ್ರಾಪರ್ ಫ್ರ್ಯಾಕ್ಷನ್? ಸೊ ಇಂಪ್ರಾಪರಲ್ಲಿ ನ್ಯೂಮರೇಟರ್ ಬಿಗ್ಗರ್ ಇರಬೇಕು, ಡಿನಾಮಿನೇಟರ್ ಸ್ಮಾಲರ್ ವ್ಯಾಲ್ಯೂ ಇರಬೇಕು. ಸೊ ಇಲ್ಲಿ ಏನಾಗಿದೆ? ಉಲ್ಟಾ ಆಗಿದೆ. ನ್ಯೂಮರೇಟರ್ ಸ್ಮಾಲರ್ ಇದೆ, ಡಿನಾಮಿನೇಟರ್ ಬಿಗ್ಗರ್ ಇದೆ. ಸೊ ಇದು ಯಾವ ವಿಚ್ ಫ್ರ್ಯಾಕ್ಷನ್ ಇಟ್ ಇಸ್ ಕಾಲ್ಡ್? ಇಂಪ್ರಾಪರಾ, ಪ್ರಾಪರಾ? ಸೊ ಆಬ್ವಿಯಸ್ಲಿ 2/6 is an example of proper fraction. ಸರಿನಾ? ನೆಕ್ಸ್ಟ್ ಬಂದುಬಿಟ್ಟು ಮಿಕ್ಸ್ಡ್ ಫ್ರ್ಯಾಕ್ಷನ್. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ ಏನು ಹೇಳುತ್ತಪ್ಪ ಅಂದರೆ, ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಒಂದು ಹೋಲ್ ನಂಬರ್ ಇರುತ್ತೆ, ಕಂಪ್ಲೀಟ್ ಒಂದು ಹೋಲ್ ಪಾರ್ಟ್ ಇರುತ್ತೆ, ಪ್ಲಸ್ ಪ್ರಾಪರ್ ಫ್ರ್ಯಾಕ್ಷನ್ ಇರುತ್ತೆ. ಇವೆರಡೂ ಸೇರಿಸ್ಬಿಟ್ಟು ಇವೆರಡೂ ಮಿಕ್ಸ್ ಮಾಡಿ ಇಟ್ ಬಿಕಮ್ಸ್ ಅ ಮಿಕ್ಸ್ಡ್ ಫ್ರ್ಯಾಕ್ಷನ್. ಯಾವುದಾದ್ರು ಮಿಕ್ಸ್ ಮಾಡ್ತಾ ಇದೀವಿ, ಒಂದು ಹೋಲ್ ನಂಬರು ಪ್ಲಸ್ ಪ್ರಾಪರ್ ಫ್ರ್ಯಾಕ್ಷನ್. ವಾಟ್ ಈಸ್ ಪ್ರಾಪರ್ ಫ್ರ್ಯಾಕ್ಷನ್? ಆಬ್ವಿಯಸ್ಲಿ ನ್ಯೂಮರೇಟರು ಸ್ಮಾಲರ್ ದೆನ್ ದಿ ಡಿನಾಮಿನೇಟರ್ ಇರಬೇಕು. ಸರಿನಾ? ಈಗ ಇದು ಎಕ್ಸಾಂಪಲ್ಸ್ ನೋಡಿದರೆ, ನಾವು ಡೇ ಟು ಡೇ ಲೈಫಲ್ಲಲ್ವಾ 1.5, 2.5 ಅಥವಾ 1.5, 2.5, 3/4, 3/4, 5.5, 5.5 ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ ನಾವು ಫ್ರ್ಯಾಕ್ಷನ್ಸ್ನ. ಬಟ್ ಮ್ಯಾಥಮೆಟಿಕ್ಲಿ ಹೌ ಟು ರೈಟ್ ಅನ್ನೋದು ಗೊತ್ತಿರಲ್ಲ ಇಷ್ಟೇ. ಸಪೋಸ್ ಈ 1.5ನ ಯಾವ ಥರ ಬರೀಬೋದು? 1 ಅನ್ನೋದು ಕಂಪ್ಲೀಟ್ ಒಂದು ಹೋಲ್ ನಂಬರಾ? ಸೊ ಇದನ್ನು 1 + ½ 2.5ನ 2 + ½ 3/4ನ 3 + 3/4 5.5ನ 5.5ನ 5 + ½ ಬರಿಬೋದು. ಸರಿನಾ? ದಿಸ್ ಈಸ್ ಆಫ್ ವಿ ರೆಪ್ರೆಸೆಂಟ್ ಮಿಕ್ಸ್ಡ್ ಫ್ರ್ಯಾಕ್ಷನ್ಸು. ಫಾರ್ ಎಕ್ಸಾಂಪಲ್ ಈಗ ಇದೇ ತಗೊಳ್ಳಿ. ಏನು ಎಕ್ಸಾಂಪಲ್ ಕೊಡಲಿ ನಾನು? ಓಕೆ, ಸಪೋಸ್ 2.5 ನಾನು 2.5 ಪಿಜ್ಜಾ ಐ ಏಟ್ ಅಂತ ಹೇಳಿದೆ. ನೀವು 2.5 ಪಿಜ್ಜಾ ತಿಂದೆ ಅಂದ್ಕೊಳ್ಳಿ ನಾನು. ಸೊ 2.5ನ ಯಾವ ಥರ ಹೇಳ್ತೀರಾ ನೀವು? ಫಸ್ಟ್ 2 ಪಿಜ್ಜಾ ತಿಂದೆ ಪ್ಲಸ್ ಆಮೇಲೆ ಒಂದು ½ ಪಿಜ್ಜಾ ತಿಂದೆ ಅಂತ ಹೇಳ್ತೀವಿ. ತಿಂದೆ ಅಂದರೆ ತಿಂದಿರೋದಂತ. ಸೊ 2.5 ಪಿಜ್ಜಾನ. ಸೊ ಇಟ್ ಈಸ್ ರೆಪ್ರೆಸೆಂಟೆಡ್ ಇನ್ ಮಿಕ್ಸ್ಡ್ ಫ್ರ್ಯಾಕ್ಷನ್.
ಸರಿನಾ? ಇಷ್ಟ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇಷ್ಟು ಅರ್ಥನೂ ಆಗಿಲ್ಲ ಅಂದರೆ ಏನೂ ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ಕ್ಲಾಸಸಲ್ಲಿ ಸಿಂಪ್ಲಿಫಿಕೇಷನ್ ಹೋಗೋಣ, ಅಂದರೆ ಅಡಿಷನ್ನು, ಸಬ್ಸ್ಟ್ರಾಕ್ಷನ್ನು, ಡಿವಿಷನ್, ಮಲ್ಟಿಪ್ಲಿಕೇಷನ್ ಎಲ್ಲ ಕಂಟಿನ್ಯೂ ಮಾಡೋಣ. ಸರಿನಾ? ಮತ್ತು ಒಂದು ಅಸೈನ್ಮೆಂಟಪ್ಪ. ಏನು ಅಸೈನ್ಮೆಂಟ್ ಅಂದರೆ, ಸಪೋಸ್ ಒಂದು ಕೇಕ್ ಇದೆ ಅಂದ್ಕೊಳ್ಳಿ, ಕೇಕ್ನ ರೌಂಡ್ ಶೇಪ್ ಅಂದ್ಕೊಳ್ಳಿ, ರೌಂಡ್ ಅಥವಾ ಸ್ಕ್ವೇರ್ ಶೇಪು. ನೆನ್ಪಿಟ್ಕೊಳ್ಳಿ, ಕೇಕು ರೌಂಡ್ ಶೇಪ್ ಅಥವಾ ಸ್ಕ್ವೇರ್ ಶೇಪ್ ಇಟ್ಕೋಬೇಕು. ಅದನ್ನು ನೀವು 8 ಈಕ್ವಲ್ ಪಾರ್ಟ್ಸಿಗೆ ಡಿವೈಡ್ ಮಾಡಬೇಕು. ಏನು ಹೇಳಿ, ಒಂದು ಕೇಕ್ ಇದೆ, ರೌಂಡ್ ಶೇಪು ಅಥವಾ ಸ್ಕ್ವೇರ್ ಶೇಪ್ ಅಂದ್ಕೊಳ್ಳಿ, ಅದನ್ನು ನೀವು ಯು ಹ್ಯಾವ್ ಟು ಡಿವೈಡ್ ಇಟ್ ಇಂಟು 8 ಈಕ್ವಲ್ ಪಾರ್ಟ್ಸ್. ಎಷ್ಟು ಹೇಳಿ ಕಾಣ್ತಾ ಇದೆಯಾ? 8 ಈಕ್ವಲ್ ಪಾರ್ಟ್ಸು. ಬಟ್ ಏನಪ್ಪ ಅಂದರೆ ಕಂಡೀಷನು, ಯು ಹ್ಯಾವ್ ಓನ್ಲಿ 3 ಚಾನ್ಸಸ್ ಟು ಕಟ್ ದ ಕೇಕ್. ನೆನ್ಪಿಟ್ಕೊಳ್ಳಿ, ಯು ಹ್ಯಾವ್ ಓನ್ಲಿ 3 ಚಾನ್ಸಸ್ ಟು ಕಟ್ ದ ಕೇಕ್. 3 ಚಾನ್ಸಸ್ಸಲ್ಲಿ ಕಟ್ ಮಾಡಿಬಿಟ್ಟು ಯು ಹ್ಯಾವ್ ಟು ಮೇಕ್ 8 ಈಕ್ವಲ್ ಪಾರ್ಟ್ಸ್. ನೆನ್ಪಿಟ್ಕೊಳ್ಳಿ, 8 ಈಕ್ವಲ್ ಪಾರ್ಟ್ಸ್ನ ಮಾಡಬೇಕು. ಸರಿನಾ? ಇದನ್ನು ಮಾಡಿಬಿಟ್ಟು ಬೇಕಾದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನೀವು ಯಾವ ಥರ ಕಟ್ ಮಾಡ್ತೀರಾ ಅಂತ ಟೆಲ್ ಮಿ ಇನ್ ದ ಕಾಮೆಂಟ್ ಸೆಕ್ಷನ್. ಸರಿನಾ? ನೆಕ್ಸ್ಟ್ ಕ್ಲಾಸಲ್ಲಿ ಕನ್ವರ್ಷನ್ ಹೋಗೋಣ. ಇಂಪ್ರಾಪರ್ ಫ್ರ್ಯಾಕ್ಷನ್ ಟು ಮಿಕ್ಸ್ಡ್ ಫ್ರ್ಯಾಕ್ಷನ್, ಮಿಕ್ಸ್ಡ್ ಫ್ರ್ಯಾಕ್ಷನ್ ಟು ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕನ್ವರ್ಷನ್ ಬರುತ್ತೆ. ಸೊ ಆ ಪಾರ್ಟ್ನ ನೋಡೋಣ. ಸರಿನಾ? ಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಥ್ಯಾಂಕ್ ಯು.